ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ. ಕೆಲಸ ಮಾಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟೆಯ ಯೋಗ್ಯತೆ ಅಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು? ದೇಶಕ್ಕೆ ಸಂವಿಧಾನ ಕೊಟ್ಟು ಪದವಿ ಮೇಲೆ ತರೋ ವ್ಯಕ್ತಿ ಅವರು. ರೆಸ್ಪಾನ್ಸಿಬಿಲಿಟಿ ಸರ್. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲಿದ್ದೀರಾ ಸರ್? ಮೇಡಮ್ ಏನ್ರಿ ನಿಮ್ ದುಡ್ಡಲ್ಲಿ ಒಂದ್ 200-300 ರೂಪಾಯಿ ಒಂದು ಫೋಟೋ ತಂದು ಹಾಕೇನ್ರಿ? ಇವತ್ತು ನಿಮ್ ಕೆಲಸದಲ್ಲಿ ಕುತ್ಕೊಳ್ಳೋಕ್ಕೂ ಅಂಬೇಡ್ಕರ್ ಕಾರಣ ರೀ. ಅವ್ರು ಬರ್ದಿರೋ ಸಂವಿಧಾನ ಕಾರಣ. ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ಸರ್ಕಾರದ ಸ್ಯಾಲ್ರಿ ತಗೊಂತೀವಿ ಸರ್? ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಗುರು ಬಂದು ಇನ್ಸ್ಪೆಕ್ಟರ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ. ಕೆಲಸ ಮಾಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟೆಯ ಯೋಗ್ಯತೆ ಅಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು? ದೇಶಕ್ಕೆ ಸಂವಿಧಾನ ಕೊಟ್ಟು ಪದವಿ ಮೇಲೆ ತರೋ ವ್ಯಕ್ತಿ ಅವರು. ರೆಸ್ಪಾನ್ಸಿಬಿಲಿಟಿ ಸರ್. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲಿದ್ದೀರಾ ಸರ್? ಮೇಡಮ್ ಏನ್ರಿ ನಿಮ್ ದುಡ್ಡಲ್ಲಿ ಒಂದ್ 200-300 ರೂಪಾಯಿ ಒಂದು ಫೋಟೋ ತಂದು ಹಾಕೇನ್ರಿ? ಇವತ್ತು ನಿಮ್ ಕೆಲಸದಲ್ಲಿ ಕುತ್ಕೊಳ್ಳೋಕ್ಕೂ ಅಂಬೇಡ್ಕರ್ ಕಾರಣ ರೀ. ಅವ್ರು ಬರ್ದಿರೋ ಸಂವಿಧಾನ ಕಾರಣ. ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ಸರ್ಕಾರದ ಸ್ಯಾಲ್ರಿ ತಗೊಂತೀವಿ ಸರ್? ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಗುರು ಬಂದು ಇನ್ಸ್ಪೆಕ್ಟರ್ ತಮಗೆ ಹೇಳಿದ್ದೇನಂತಂದ್ರೆ, ಯಾಕೆಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇರೋದೇ ಅದು ಏನೋ ನಮ್ಮ ಬ್ಲಡ್ ಗ್ರೂಪೇ ಸಿ. ಅದು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಬಟ್ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಇಂಥ ಒಬ್ಬ PD1 ಇಟ್ಕೊಂಡು, ಗ್ರೇಡ್ 2 PD1 ಇಟ್ಕೊಂಡು, ಸರ್ ನೀವು ಅವ್ರದ್ದು ಬಯೋ ಅಟೆಂಡೆನ್ಸ್ ಚೆಕ್ ಮಾಡಿ. ಸಿನ್ಸ್ 5 years ಯು ಚೆಕ್ ಇಸ್ ಅಟೆಂಡೆನ್ಸ್. ಎಷ್ಟೊತ್ತು ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಏನು ಕೆಲಸ ಮಾಡ್ತಾರೆ. ಸರ್ ಫೋನ್ ತೆಗೆಯಲ್ಲ. ಇವರು ಫೋನ್ ಮಾಡಿದರೆ ಪಾಪ ಅವ್ರೇನು ಮಾಡ್ತಾರೆ? ಅವರಿಗೆ ಒಂದು ಪಂಚಾಯತಿ ಅಲ್ಲ, 32 ಪಂಚಾಯತಿ ಇದೆ ಸರ್. ಒಂದಲ್ಲ ಎರಡಲ್ಲ ಸರ್. ಶಿವಶಂಕರ್ ರೆಡ್ಡಿ ಅವರು ಖುದ್ದು ಇಲ್ಲಿಗೆ ಬಂದು ಮಾಡಿಸೋಗಿರೋ ದೀಪಗಳು, ಲೈಟು, ಅಷ್ಟು ಬಿಟ್ಟು ಬೇರೆ ಏನಾದರೂ ಇದೆಯೋ ತೋರಿಸಿ. ಇದೊಂದು ಸರ್. ಆ ನಂತರ ನೋಡಿ, ಪ್ರತಿಯೊಂದು ಸರ್ 2011ರಲ್ಲಿ ಈ ಊರಿಗೆ ನೋಡಿ ಸರ್, ಹೈಕೋರ್ಟ್ ಆರ್ಡ್ರಲ್ಲಿ ಏನು ಹೇಳುತ್ತೆ, ದಿಸ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ 2 months ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆರ್ಡರ್ ಮಾಡಿದೆ. ಆಲ್ ಸಿವಿಕ್ ಕಮ್ಯುನಿಟೀಸ್ ವಿತ್ ಎನ್ಕ್ರೋಚ್ಮೆಂಟ್. ನೈಸರ್ಗಿಕ ಅಂದ್ರೆ ವಾಟ್ ಯು ಮೀನ್ ಸರ್? ನಾವಿದ್ದೀವಾ ಇಲ್ಲ ಅಂತ ಸರ್. ಆಸ್ ಎ ಕಂಪ್ಲೇನೆಂಟ್ ನೋಡಿ ಸರ್, 24 ಜನ ನನ್ನ ಮೇಲೆ ಬಂದರು. ನಾನು ಒಬ್ಬನೇ. 24 ಜನ ರೋಡ್ ಇಲ್ಲ, ಈ ರೋಡ್ ಬಂದ್ರಲ್ಲ ನೀವು, ಆ ರೋಡ್ ಇಲ್ಲ ಅಂತೇಳಿ ಎನ್ಕ್ರೋಚ್ಮೆಂಟ್ ಆಗಿದೆ ಸರ್. ನನ್ನ ಪೆನ್ಷನ್ ದುಡ್ಡಲ್ಲಿ 2016ರಿಂದ ಕೇಸ್ ಹಾಕಿ, PIL ಹಾಕಿ, 2020ರಲ್ಲಿ 11/3 ಇದರಲ್ಲಿ ಇದನ್ನು ಮಾಡಿ ಆಯಿತು. ಒಂದು ಇದು 2 months ಒಳಗಡೆ ಮಾಡಬೇಕು ಅಂತ ಇವರೆಲ್ಲ ಮಾಡಿದ್ರು ಸರ್. ಅದಾದಮೇಲೆ ನಾವು ತೆಂಗಿನಕಾಯಿ ಕಿತ್ತಿದ್ದೀವಿ, ಇನ್ಕ್ಲೂಡಿಂಗ್ ಮೀ, ಒಂದು 8 ಜನದ ಮೇಲೆ ಕೂಲಿ ಮಾಡ್ಕೊಂಡು ತಿನ್ನೋರ ಮೇಲೆ ಕೇಸ್ ಹಾಕ್ತೀವಿ. ನೀವು ಕಳಿಸಿರೋದು ನೋಡಿ, ಯಾವತ್ತು ಕಳಿಸಿರೋದು 2023ನಲ್ಲಿ ಕೊಟ್ಟಿದ್ದೀರಾ ಸರ್. ಏನಾದರೂ ಇದರಲ್ಲಿ ಒಂದು ಕೆಲಸ ಆಗಿದೆ ಹೇಳಿ ನಿಮ್ಮ PD1 ಕಳಿಸಿ. ನಿಮ್ಮ PD1 ಕಳಿಸಿ ಕೇಳಿ ಅಲ್ಲ, ಕೇಳಿ ಯಾವ ಕೆಲಸ ಆಗಿದೆ. ಮರಗಳು ನೋಡಿ ಸರ್, ಇಲ್ಲಿ ಚರಂಡಿ ನೋಡಿ ಸರ್. ಆಮೇಲೆ ಇನ್ನೊಂದು ಸರ್, ಮಾನವ ಹಕ್ಕುಗಳ ಆಯೋಗಕ್ಕೆ ಹೋದೆ ಸ್ವಾಮಿ. 10 ವರ್ಷದಿಂದ ನನ್ನ ಪೆನ್ಷನ್ ದುಡ್ಡಲ್ಲಿ ಓಡಾಡ್ತಾ ಇದ್ದೀನಿ. 2016ರಲ್ಲಿ ಈ ಊರೇ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ. ನಿಮ್ಗೆ ಇನ್ನೂ ಒಂದು ಬ್ಯೂಟಿಫುಲ್ ಥಿಂಗ್ ಅಂತಂದರೆ, ಜಸ್ಟ್ ಐ ವಿಲ್ ಶೋ ಯು ಎಷ್ಟು ನಾವು ನೋಡಿ ನಮ್ಮ ಊರೇ ಇಲ್ಲ. ನಿಮ್ಗೆ ಯಾಕೆ ನಾವು ಹೇಳೋದು ಅಷ್ಟೇ. ಸದಸ್ಯರು ಇವರು ಪಟ್ಟಿ ಇರ್ಬೋದು ಸ್ವಾಮಿ, ನಾವು ಓಟ್ ಹಾಕಿಲ್ವಾ? ಒಬ್ಬರೇ ಮೆಂಬರ್ ಸ್ವಾಮಿ, ನಮ್ಮೂರು ಯಾಕೆ ಇಲ್ಲ? ರೀಸನ್ ಏನು ಹೇಳಿ? 2018 ಸರ್ಕಾರದ ಸರ್ಕ್ಯುಲರ್ ಪ್ರಕಾರ, ಈ ಸರ್ಕಾರದ ಪ್ರಕಾರ ಅವರನ್ನು PDO ಆಗಿ ಮುಂದುವರಿಸೋದಕ್ಕೆ ಯಾವುದೇ ಕಾರಣಕ್ಕೂ, ನಾನು ರೀಸೆಂಟಾಗಿ ಜಸ್ಟ್ ಹೇಳಿದ ನಾನು RDPR ಕಮಿಷನರ್ ಹತ್ರ ಹೋಗಿ ಹೇಳಿದ್ದೀನಿ. ಮೇಡಮ್ ನೀವು ಹೆಂಗೆ ಅವ್ರನ್ನ ಪೋಸ್ಟ್ ಮಾಡಿದ್ರಿ? ಕ್ಲಿಯರಾಗಿ ಹೇಳಿದ್ದಾರೆ ಸರ್. ಯಾರಾದರೂ ಸೀನಿಯರ್ ಪೋಸ್ಟ್ ಮಾಡಿ ಸರ್, ಯಾರು ಮಾಡಿದ್ರು ಇವ್ರು ಕರೆಕ್ಟ್ ಮಾಡಬೇಕು ಸರ್. ಈ ಶುಡ್ ಬಿ ಕರೆಕ್ಟೆಡ್. ಇಲ್ಲ 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 ಸರ್, ತಪ್ಪು ಇವ್ರು ಮಾತಾಡ್ತಾ ಇದ್ದಾರೆ. ಕೆಲಸ ಮಾಡಿಸ್ತೀವಿ ಸರ್, ಆದೇಶ ಮಾಡೋಕ್ಕೆ ನಮಗೆ ಅಧಿಕಾರ ಇರಲ್ಲ. ಇವರ ಕಮಿಷನ್ ಅವರು ಏನಂತ ಹೇಳ್ತಿದ್ರು ಸರ್, ಅವ್ರು ಹೇಳಿದ್ರು
ಈವನ್ ನಿಮ್ಮ CEO 3-4 ಡೇಸ್ ಬ್ಯಾಕ್ ಹೇಳಿದ್ರು. CEO ಒಂದೇ ಮಾತು ಹೇಳ್ತಾರೆ ಸರ್, ಹೇಳಿದ್ರೆ ಏನು ಸರ್ ಇಂಟು ಅಂತಂದು ಹಾಕಿದ್ದೀರಾ, ಅವ್ರ ಆಫೀಸ್ ಸರಿಯಾಗಿ ಬರಲ್ಲ, ಯಾರು ಜನನು ನೀವು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಗೌಡಗೆರೆ ಗ್ರಾಮ ಪಂಚಾಯತಿ ಪ್ರತಿಯೊಂದು ಊರಲ್ಲಿ ಕೇಳಿ ಸರ್, ಯಾರಾದರೂ ಅವ್ರ ಮೇಲೆ ಒಳ್ಳೆ ಪೇನ್ ಏನಿದ್ರೆ ನಾನು ತಲೆ ಬಾಕ್ತೀನಿ. ಆದರೆ CEO ಹೇಳ್ತಾರೆ ಅವ್ರನ್ನೇನಾದರೂ ರೀಪ್ಲೇಸ್ ಮಾಡಿ ಸರ್. ನಾವೇನು ಸಿ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಲೋಕೇಶ್, ಅವ್ರೇನಾದರೂ ಮಾಡ್ಕೊಳ್ಳಿ. ಅವರು ಗ್ರೇಡ್ 2 ಸೆಕ್ರೆಟ್ರಿ, ಅವ್ರಿಗೆ ನೀವು PDO ಇನ್ಚಾರ್ಜ್ ಕೊಟ್ಟಿದ್ದಾರಾ, ಅದು ಸರ್ಕಾರದ ಆದೇಶದ ಪ್ರಕಾರ ತಪ್ಪು. ನೀವು ಅವ್ರ ಮೇಲೆ ಈಗ ಅವ್ರು ನಾವೇನು ತೆಗೀರಿ ಅಂತ ಹೇಳ್ತಾ ಇಲ್ಲ, ಅವ್ರೇನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಈಸ್ ಆಟಿಟ್ಯೂಡ್ ಈಸ್ ವೆರಿ ಬ್ಯಾಡ್. ಆಮೇಲೆ SC STಗಳು ನೋಡಿದ್ರೆ ಆಗಲ್ಲ. ಆಮೇಲೆ ನೀವು ಇನ್ನೊಂದು ಇನ್ಸಿಡೆಂಟು, ನಮ್ಮ ಮೇಡಮ್ ಅವರು ಮೊನ್ನೆ ಸ್ಟ್ರೈಕ್ ಮಾಡಿದಾಗ ನಾವು ಇದೇ ವಿಷಯಕ್ಕೆ ಸರ್ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ಗೌಡಗೆರೆ ಗ್ರಾಮ ಪಂಚಾಯತ್. 2,75,000 ರೂಪಾಯಿ ಖರ್ಚು ಮಾಡಿದ್ದಾರೆ ಡಿಜಿಟಲ್ ಲೈಬ್ರರಿ. ಅದರಲ್ಲಿ ನಾವು ಹೋಗಿ ನೋಡಿದ್ರೆ ಸರ್ ಅಂಬೇಡ್ಕರ್ ಫೋಟೋ ಒಂದು ವಾಲ್ ಪೋಸ್ಟ್ ಹಾಕಿ ಮೆಚ್ಚಿದ್ದಾರೆ ಸರ್. ಹಳೇ ಒಂದು ಅಂಬೇಡ್ಕರ್ ಫೋಟೋನ ಲೈಬ್ರರಿಯಲ್ಲಿ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ. ಕೆಲಸ ಮಾಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯೋಗ್ಯತೆ ಅಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು? ದೇಶಕ್ಕೆ ಸಂವಿಧಾನ ಕೊಟ್ಟು ಪದವಿ ಮೇಲೆ ತರೋ ವ್ಯಕ್ತಿ ಅವರು. ರೆಸ್ಪಾನ್ಸಿಬಿಲಿಟಿ ಸರ್. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲಿದ್ದೀರಾ ಸರ್? ಮೇಡಮ್ ಏನ್ರಿ ನಿಮ್ ದುಡ್ಡಲ್ಲಿ ಒಂದು 200-300 ರೂಪಾಯಿ ಒಂದು ಫೋಟೋ ತಂದು ಹಾಕೇನ್ರಿ? ಇವತ್ತು ನೀನ್ ಕೆಲಸದಲ್ಲಿ ಕುತ್ಕೊಳ್ಳೋಕ್ಕೂ ಅಂಬೇಡ್ಕರ್ ಕಾರಣ ರೀ. ಅವ್ರು ಬರೆದಿರೋ ಸಂವಿಧಾನ ಕಾರಣ. ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ ತಗೊಂತೀರಿ ಸರ್? ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಗುರು ಬಂದು ಇನ್ಸ್ಪೆಕ್ಟರ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡಿ ಬಿಸಾಕ್ತೀನಿ. ಕೆಲಸ ಮಾಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯೋಗ್ಯತೆ ಅಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು? ದೇಶಕ್ಕೆ ಸಂವಿಧಾನ ಕೊಟ್ಟು ಪದವಿ ಮೇಲೆ ತರೋ ವ್ಯಕ್ತಿ ಅವರು. ರೆಸ್ಪಾನ್ಸಿಬಿಲಿಟಿ ಸರ್. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲಿದ್ದೀರಾ ಸರ್? ಮೇಡಮ್ ಏನ್ರಿ ನಿಮ್ ದುಡ್ಡಲ್ಲಿ ಒಂದು 200-300 ರೂಪಾಯಿ ಒಂದು ಫೋಟೋ ತಂದು ಹಾಕೇನ್ರಿ? ಇವತ್ತು ನೀನ್ ಕೆಲಸದಲ್ಲಿ ಕುತ್ಕೊಳ್ಳೋಕ್ಕೂ ಅಂಬೇಡ್ಕರ್ ಕಾರಣ ರೀ. ಅವ್ರು ಬರೆದಿರೋ ಸಂವಿಧಾನ ಕಾರಣ. ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ ತಗೊಂತೀರಿ ಸರ್? ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಗುರು ಬಂದು ಇನ್ಸ್ಪೆಕ್ಟರ್ ಪಂಚಾಯತಿ 3 ಹಳ್ಳಿ ಸುತ್ತಿದ್ದೀವಿ. ಬಂದ್ರಳ್ಳಿಗೂ ಬಂದಿದ್ದೀವಿ. ಭಾಳಷ್ಟು ಸಮಸ್ಯೆಗಳನ್ನ ಹೇಳಿದ್ರು. ಪೆನ್ಷನ್ನು, ಸ್ಮಶಾನ, ತೋಟಕ್ಕೆ ಹೋಗೋಕ್ಕೆ ದಾರಿ, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಕೇಳಿದ್ದಾರೆ. ಆದಷ್ಟು ಪರಿಹರಿಸೋ ಪ್ರಾಮಿಸ್ ಮಾಡಿದ್ದೀವಿ ಸರ್. ಇಲ್ಲ, ಜನಾಭಿಪ್ರಾಯ PDO ಅವ್ರ ಮೇಲೆ ಎಲ್ಲರೂ ಆರೋಪ ಮಾಡ್ತಿದ್ದಾರೆ. ಸೊ ನಾನು ಸಂಬಂಧಪಟ್ಟ ಇಲಾಖೆಗೆ, ಮಿನಿಸ್ಟ್ರಿಗೆ ಪತ್ರ ಬರೆದು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿಸ್ತೇನೆ. ನಾನು ಜನರ ಪರವಾಗಿ ನಿಲ್ತೇನೆ. ಯಾಕೆಂದರೆ ಜನಾಭಿಪ್ರಾಯ ನಾನು ಗೌರವಿಸಬೇಕು. ಸೊ PDO ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ನಾನು ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದು ವಿನಂತಿಸ್ತೇನೆ ಸರ್. ಇದು ಹಂಗಿದ್ದಾಗ ನೋಡಿ, ಹಿಂಗೆ ಹಳ್ಳಿಗಳಿಗೆ ಬಂದಾಗ ಅವ್ರಿಗೆ ಗೊತ್ತಾಗೋದು. ನಾನಂತೂ ಆ್ಯಕ್ಷನ್ ತೊಗೊಳ್ತೀನಿ. ಇಲ್ಲ, ಇದು ಆ್ಯಕ್ಷನ್ ತೊಗೊಂಡು ಅಗತ್ಯ ಕ್ರಮ ಜರುಗಿಸ್ತೀನಿ. ಬೇರೆ ಕಡೆ ವರ್ಗಾವಣೆ ಪಡೋ ಪ್ರಯತ್ನ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಇವತ್ತು ಶಾಸಕರು ಭೇಟಿ ಕೊಟ್ಟಿದ್ರು, ಏನೆಲ್ಲ ಸರ್? ಶಾಸಕರು ಬಂದಿದ್ದರು, ನಮ್ಮ ಕುಗ್ರಾಮಕ್ಕೆ ಭೇಟಿ ನೀಡಿದ್ರು. ಆಮೇಲೆ ಅವರು ಖುದ್ದಾಗಿ ಎಲ್ಲ ಪರಿಶೀಲಿಸಿದ್ರು ಸರ್. ಪ್ರತಿಯೊಂದು ಇಂಚು ಪರಿಶೀಲನೆ ಮಾಡಿ ನಮ್ಮ ಜೈ ಭೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಕೊಟ್ಟು ನಮ್ಮ ಒಂದು ಬಂದರಳ್ಳಿ ಗ್ರಾಮನ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಪಡಿಸ್ತೀವಿ ಅಂತ ತಕ್ಷಣವೇ ಸ್ಪಾಟಲ್ಲೇ ಒಂದು 35 ರಿಂದ 40 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಚರಂಡಿಗೆ, ರಸ್ತೆಗೆ ಮತ್ತು ಮನೆಗಳಿಗೆ, ಮನೆ ತೆರವುಗೊಳಿಸೋದಕ್ಕೆ. ಮತ್ತು ಮುಖ್ಯವಾಗಿ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಈ ಒಂದು ಜನವಿರೋಧಿ, ದಲಿತ ವಿರೋಧಿ ಮಾಡ್ತಾ ಇರೋದ್ರಿಂದ ಅವ್ರನ್ನ ತಕ್ಷಣ ವರ್ಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಬರೆದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ಇಲ್ಲಿನ ಯಾರ್ಯಾರು ಮನೆಗಳಿಲ್ಲ ಅವ್ರಿಗೆಲ್ಲನೂ ನಾನು ಮನೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಇಷ್ಟು ವರ್ಷದ ಹೋರಾಟ ಇವತ್ತಿಗೆ ಸಾರ್ಥಕ ಆಯಿತು ಸರ್. ಬಂದಿದ್ದಾರೆ, ಎಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಸ್ಪಾಟಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಅದಕ್ಕೆ ಏನೇನು ಕೆಲಸ ಮಾಡಬೇಕು, ಯಾವ ಥರ ಇವರಿಗೆ ಸೌಲಭ್ಯ ಕೊಡಬೇಕು, ನಾಗರಿಕರಿಗಾಗ ಯಾವ ಥರ ಬದುಕಬೇಕು ಅಂತ ಹೇಳಿದ್ದಾರೆ. ಮತ್ತು ಸಮುದಾಯ ಭವನ, ಅಂಬೇಡ್ಕರ್ ಭವನ ಮತ್ತು ಎಲ್ಲನೂ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್.
ಆಮೇಲೆ ಮುಖ್ಯವಾಗಿ ಈ ಊರಲ್ಲಿ ವಾಟರ್ಮೆನ್ನೇ ಇಲ್ಲ ಅಂಥದಕ್ಕೆ ಅವ್ರು ಹೇಳಿದ್ದಾರೆ, ವಾಟರ್ಮೆನ್ನನ್ನು ನಾನು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರ್ಯಾರು ಈಗ ಕಂದಾಯಗಳು ಕಟ್ಕೊಂಡಿದ್ದಾರೆ, ರಸ್ತೆಗಳಿಗೆ ಎಲ್ಲ ಅಡಚಣೆ ಮಾಡಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ತಗೊಳ್ತೀವಿ, ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಒಂದು ನಮ್ಮ ದೇಶದಲ್ಲೇ ಈ ಥರ ಒಂದು ನಮ್ಮ ಶಾಸಕರು ನಮ್ಮ ಊರಿಗೆ ನನ್ನ ಒಂದು ಈ ಕಾನ್ಸೆಪ್ಟನ್ನು ತಗೊಂಡು ಬಂದು ತುಂಬ ಹಳ್ಳಿಗಳಿಗೆ, ತುಂಬ ಜನಕ್ಕೆ ಈ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ಅದು ನಮ್ಗೆ ಆಶ್ಚರ್ಯ ಅಂತಂದರೆ, ಇಂಥ ಒಂದು ಕುಗ್ಗು ಗ್ರಾಮಕ್ಕೆ ಬಂದು ಈ ಹುಡುಗರ ಜೊತೆಯಲ್ಲಿ ಅವ್ರ ಮಗುವಾಗಿ ಬೆಳೆದು, ಆಮೇಲೆ ಹಿರಿಯರಿಗೆಲ್ಲನೂ ಪೆನ್ಷನ್ನು, ಅವ್ರಿಗೆ ಏನೇನು ಬೇಕು ಏನೇನು ಇಲ್ಲ ಅಂತ ಹೇಳಿದ್ರೆ ಅವ್ರ ಸರ್ಕಾರದ ಮಟ್ಟದಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಮಾಡಿದ್ದಾರೆ. ಎಲ್ರಿಗೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳಿದ್ದಾರೆ, ಖುದ್ದು ನಿಂತು ಮಾಡೋದಕ್ಕೆ ಹೇಳಿದ್ದಾರೆ. ಅದರಿಂದ ನಮ್ಮ ಬಂದರಳ್ಳಿ ಇವರ ನಮ್ಮ ದಲಿತರ ಪರವಾಗಿ ನಾನು ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರು ಅಂಬೇಡ್ಕರ್ ಫೋಟೋಗೆ PDO ಅವಮಾನ ಮಾಡಿದರು, ಅದ್ರ ಬಗ್ಗೆನೂ ತುಂಬ ಅವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಸೊ ಈ ಥರ ಒಂದು ಶಾಸಕರು ಅಪರೂಪಕ್ಕೆ ಅಪರೂಪ ಅಂತಲೂ ಹೇಳ್ಬೋದು. ಪ್ರತಿಯೊಬ್ಬ ಶಾಸಕರು ಅವರವರ ಕ್ಷೇತ್ರದಲ್ಲಿ ಈ ಥರ ಮಾಡಿದ್ರೆ ನಾವು ಅಮೇರಿಕನೂ ಮೀರಿಸ್ಬೋದು ಅಂತ ನನ್ನ ಉದ್ದೇಶ. ನಾನೊಬ್ಬ ನಿವೃತ್ತ ಅಧಿಕಾರಿಯಾಗಿ ಈ ಮಾತನ್ನು ಹೇಳ್ತೀನಿ. ಇಲ್ಲ, ನಾವು ನೋಡಿ, ನಮಗೆ ನಮ್ಮ ಊರಿಗೆ ನಮ್ಮದು ಏನೇ ಇರ್ಬೋದು, ನಮ್ಮ ಊರಿಗೆ ಇಂಥ ಒಂದು ಸದಾವಕಾಶ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಏನು ಬೇಕಾದರೂ ಅವ್ರ ಹಿಂದೆ ನಿಂತು ನಾವು ಅವರಿಗೆ ಎಲ್ಲ ಅನುಕೂಲವಾಗಿ ಅವ್ರಿಗೆ ಯಾವ ರೀತಿ ನಾವು ಸಪೋರ್ಟಾಗಿರಬೇಕು ಆ ಥರ ಇರ್ತೀವಿ. ನಮಗೆ ಸಪೋರ್ಟಾಗಿದ್ದ ಮೇಲೆ ನಾವು ಅವ್ರಿಗೆ ಸಪೋರ್ಟಾಗಿರಲೇಬೇಕು. ನಾವು ಮಾಡೇ ಮಾಡ್ತೀವಿ ಸರ್ ಆ ಕೆಲಸ.